ಬ್ರೇಕಿಂಗ್ ನ್ಯೂಸ್. ದಕ್ಷ ಅಧಿಕಾರಿಯಾದ ಎಸಿಪಿ ಶರತ್ ರವರ ಹತ್ಯೆ. ಈ ಹಲ್ಲೆಯಿಂದ ಗಾಬರಿಗೊಂಡ ಪೊಲೀಸ್ ಇಲಾಖೆ. ರಾತ್ರೋರಾತ್ರಿ ಎಸಿಪಿ ಶರತ್ ರವರ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ. ತನಿಖೆಗಾಗಿ ಹೊಸ ದಕ್ಷ ಅಧಿಕಾರಿಯಾದ ಎಸಿಪಿ ಲೋಕೇಶ್ ರವರ ನೇಮಕಾತಿ. ಸ್ಟೇಷನ್ ಲಿಮಿಟಲ್ಲಿ 8 ಏರಿಯಾಗಳು ಬರ್ತವೆ ಸರ್. ಅದರಲ್ಲಿ 2 ಗ್ಯಾಂಗ್ಸ್ಟರ್ ಇದ್ದಾರೆ ಸರ್. ಅವರಿಂದಲೇ ಈ ಕೆಲಸ ಆಗಿರ್ಬೋದು ಅಂತ ನಂಗೆ ಅನುಮಾನ ಇದೆ ಸರ್. ಯಾರೇ ಅವರು ಕೇಸ್ ಬೈತವ್ನಿ. ಸರಿ ಸರ್. ಸರ್ ಯಾರೇ ಸಚಿನ್ ಅದೇ ಶೆಟ್ಟಿ. ಸರ್ ಸಚಿನ್ ಮತ್ತೆ ಮೋಹನ್ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದಾರೆ ಸರ್. ಈಗ ಈ ಅಂಡರ್ವೇರ್ ದಂಧೆಯಿಂದ ಕಿತ್ತಾಡ್ಕೊಂಡು ಇಬ್ರು ಕೂಡ ಬೇರೆ ಬೇರೆ ಆಗಿದ್ದಾರೆ ಸರ್. ಯಾರೇ ಅವನ ಮೋಹನ? ಯಾರೇ ಅದು ಟಿವಿ ತೋರಿಸ್ರಿ. ಅರೇ ಸರಿ ಸರ್. ನಮಸ್ಕಾರ ಸರ್. ಸರ್ ಏನ್ರಿ ಇದು? ಇವ್ರ ಮೇಲೆ ಇಷ್ಟೊಂದು ಕೇಸ್ಗಳಿದಾವೆ, ಯಾರು ಆಕ್ಷನ್ ತಗೊಂಡಿದ್ದೇನ್ರಿ? ಸರ್ ಇವರಿಬ್ರಿಗೂ ಒಬ್ಬನೇ ಅಧಿಪತಿ ಸರ್. ಆ ಸೇಟ ನನ್ನ ಮಗ ಸರ್. ಇವ್ರು ಮಾಡೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆಲ್ಲ ನನ್ನ ಮಗನೇ ಸಾಥ್ ಕೊಡ್ತಿರೋದು ಸರ್. ಎಲ್ಲಿ ಸಿಗ್ತಾನೆ ಸೈಟು? ಅವ್ನು ಯಾರ ಕೈಗೂ ಸಿಗೋದಿಲ್ಲ ಸರ್. ಅವನ್ನೆಲ್ಲ ದಂಧೆನ ಫೋನ್ ಮೂಲಕನೇ ಮಾಡ್ತಾನೆ. ಸೇಟನ್ನ ಮೀಟ್ ಮಾಡಬೇಕು ಅಂದರೆ ಮೊದಲು ಇವರಿಬ್ಬರನ್ನ ಲಾಕ್ ಮಾಡಲೇಬೇಕು ಸರ್. ಮಾಲ್ ತಲುಪಿದೆ. ನಿಮಗೆ ಸಿಗೋ ಕಮಿಷನ್ನು ನಮ್ಮ ಹುಡುಗರು ನಿಮಗೆ ತಲುಪಿಸ್ತಾರೆ. ವಾಸ್ತತೆ ಮಾತಾಡ್ಬೇಕಾಯ್ತು. ನೋಡಕ್ಕೆ ಆರಾಮಾಗಿದ್ದಾರೆ. ನಮಸ್ತೆ ಬಾಯ್. ನೋಡಿ ಬೈ, 350 ಎಕರೆ ಫ್ಲಾಟ್ ಒಂದೇ ಜಾಗದಲ್ಲಿದೆ. ಯಾವುದೇ ರೀತಿ ತಕರಾರು ಇಲ್ದಂಗೆ ನಿಮಗೆ ನಾವು ಮಾಡಿಸ್ಕೊಡ್ತೀನಿ. ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ದಂಗೆ ಸಾಲ್ವ್ ಮಾಡಿಕೊಡ್ತೀನಿ.
ವರ್ಷ ಅಲ್ಲೇನೋ ಕ್ಲೋಸ್ ಮಾಡಿಸ್ಬಿಟ್ಟು ಬಾ. ಆಯ್ತು ಬಾಸ್. ಬಾಸ್, ಸಚಿನ್ ನಿಮ್ಮ ಜೊತೆ ಮಾತಾಡಬೇಕಂತೆ, ಮೀಟಿಂಗ್ ಫಿಕ್ಸ್ ಮಾಡಿದ್ದಾನೆ. ನಮ್ಮ ಹಳೆ ಮಾರ್ಕೆಟ್ ಬಿಲ್ಡಿಂಗ್ ಹತ್ರ ಬರೋಕಂತೆ ಬಾಸ್. ಓಕೆ, ಫಿಕ್ಸ್ ಮಾಡು, ಹೋಗೋಣ. ಆಯ್ತು ಬಾಸ್. ಏನಮ್ಮ ಮೀಟಿಂಗ್ ಕರೆದಿದ್ದು? ನೋಡು ಮಗ, ನನ್ನ ಏರಿಯಾಗೆ ಸೇರಿದ್ದು ಪ್ರಾಪರ್ಟಿ ಅದು, ನನಗೆ ಬಿಟ್ಬಿಡು. ನೋಡು ಮಗ, ನನ್ನ ಏರಿಯಾ ನಿನ್ನ ಏರಿಯಾ ನನಗೆ ಗೊತ್ತಿಲ್ಲ. ನಾನು ಮಾಡಿದ್ದೆ ಬಿಸ್ನೆಸ್, ನನಗೆ ಕಾಲಿಟ್ಟಿದ್ದೆ ನನ್ನ ಏರಿಯಾ. ಬಿಟ್ಕೊಡಕ್ಕಾಗಲ್ಲ. ಏನು ಕಿತ್ಕೋತೀಯ ಕಿತ್ಕೋ, ಕಮಿಷನ್ ಬೇಕಾ ತಗೊಂಡೋಗು. ನೋಡು ಮಗ, ನಿನ್ನ ಡೀಲಿಂಗ್ನ ನೀನು ಮಾಡ್ಕೊ, ನನ್ನ ಡೀಲಿಂಗ್ನ ನಾನು ಮಾಡ್ಕೊತೀನಿ. ವ್ಯವಹಾರದಲ್ಲಿ ದುಶ್ಮನ್ಗಳಾದರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ನೋಡು ಮಗ, ಹೇಳಿದ್ನಲ್ಲ, ಬಿಟ್ಕೊಡಕ್ಕಾಗಲ್ಲ ಅಂದರೆ ಬಿಟ್ಕೊಡಲ್ಲ. ಎಕ್ಸ್ಟ್ರಾ ಕಮಿಷನ್ ಬೇಕಾ ತಗೊಂಡು ಹೋಗ್ತಾ ಇರೋ. ಏನು ಕಿತ್ಕೋತೀಯ ಕಿತ್ಕೋ, ಬಿಟ್ಕೊಡಲ್ಲ ನಾವು. ನೋಡು ಮಗ, ನನ್ನ ಏರಿಯಾದಲ್ಲೇ ಪ್ರಾಪರ್ಟಿ ತಗೊಂಡು ನನಗೆ ಶೇರ್ ಕೊಡಂಗಾದ ನೀನು? ನೋಡು ಮಗ, ಆಗಲ್ಲ ಅಂದರೆ ಆಗಲ್ಲ. ಎಲ್ಲರೂ ಮನೇಲಿ ದೇವ್ರ ಫೋಟೋ ಹಿಡ್ಕೊಂಡು ಮನೆ ದೇವರು ಅಂತ ಪೂಜೆ ಮಾಡಿದ್ರೆ ನಾನು ಲಾಂಗು ಮತ್ತೆ ಹಿಡ್ಕೊಂಡು ಪೂಜೆ ಮಾಡೋನು. ಬೆಳಗ್ಗೆ ಎದ್ದು ನೀನು ಕುಂಕುಮನ ತಿಳ್ಕೊಂತ ಇಟ್ಟರೆ ನಾನು ರಕ್ತನ ತಿಳ್ಕೊಂತ ಇಡೋಣ. ನನ್ನ ಹತ್ರ ನೀವಿಲ್ಲ ನನಗೆ. ಬೇಡ ಮಗ, ನನ್ನ ಹತ್ರ ಈ ಆಟಗಳೆಲ್ಲ ನಡೆಯೋದಿಲ್ಲ. ಬಚ್ಚ, ಇನ್ನೊಂದು ಏಟ್ ಹೊಡೆದ್ರು ನೀನು ಸತ್ತೋಗ್ತೀಯ. ಸಾವು ಭಿಕ್ಷೆ ನೀಡಿದ್ದೀನಿ. ಸುಮ್ಮನೆ ಬಂದು ನನ್ನ ಹುಡುಗರ ಜೊತೆ ಬಿದ್ದಿರು. ಹೇಳು ಮಗ. ಸಚಿ, ಮೋಹನು ನಿಮ್ಮ ಏರಿಯಾದಲ್ಲೇ 350 ಎಕರೆ ಡೀಲ್ ಒಪ್ಕೊಂಡಿದ್ದಾನೆ. ಅದೇನಾದರೂ ನಮ್ಮ ಕೈ ಆದರೆ ನಮಗೆ ಲಾಭ. ನಾವು ಅಕೌಂಟ್ನ ಶೇರ್ ಒಪ್ಕೊಬೋದು. ಸಂಜೆ ಮೋಹನ್ ಹತ್ರ ಮಾತಾಡಬೇಕು, ಮೀಟಿಂಗ್ ಅರೇಂಜ್ ಮಾಡಿಸು. ಸಚಿ, ಆಯ್ತು ಸಚಿ, ಮೀಟಿಂಗ್ ನಾನು ಫಿಕ್ಸ್ ಮಾಡಿಸ್ತೀನಿ. ಹಲೋ, HKL ಪೊಲೀಸ್ ಸ್ಟೇಷನ್. ಹಾಂ, ಎಲ್ಲಿ? ಹಾಂ ಹಾಂ, ಯಾವಾಗ? ಹಾಂ, ಓಕೆ. ಹಾಂ, ಓಕೆ ಓಕೆ.
ರೌಡಿ ಶೀಟರ್ ಮೋಹನ್ ಮಾರ್ಕೆಟ್ ರೋಡಲ್ಲಿ ಕೊಲೆಯಾಗಿದೆಯಂತೆ ಸರ್. ಹೌದಾ? ತೆಗಿರಿ ಗಾಡಿನ. ಏನೋ ಸಿಗ್ಬೋದು, ಇಂಪ್ರೂವೇಷನ್ ಸಿಗ್ಬೋದು ನೋಡ್ರಿ. ಓಕೆ ಸರ್. ಇವನ್ನ ಜೀವಂತ ಗಿಡೇನ ಅಂದರೆ ಏನ್ರಿ ಇದು? ನನ್ಗೆ ಯಾಕೋ ಸಚಿನ್ ಗ್ಯಾಂಗ್ ಮೇಲೆ ಅನ್ಸಿಲ್ಲ ಸರ್. ನನಗೂ ಅವ್ರ ಮೇಲೆ ಅನುಮಾನ ಇದೆ. ಹಿಂಗೆ ಆದರೆ ಹೆಂಗದೆ ಸರ್? ಹೈಕಮಾಂಡ್ ಏನಂತ ಉತ್ತರ ಕೊಡೋದು? ನೋಡಿ ಹರೀಶ್, ಮುಳ್ಳಿಂದಲೇ ತೆಗಿಬೇಕು. ಅಂಡರ್ ಕವರ್ ಆಪ್ರೇಷನ್ ಮಾಡಲೇಬೇಕು. ಅದು ಹೇಗೆ ಸರ್? ಈ ಆಪ್ರೇಷನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೂ ಮಾಡೋದಕ್ಕಾಗಲ್ಲ. ಇದಕ್ಕಂತಲೇ ಒಬ್ಬ ಇದ್ದಾನೆ, ರಕ್ಷಣೆ ರಾಕ್ಷಸ ಅವನು. ಅವನೇ ಸರಿ ಈ ಕೇಸಿಗೆ. ಸರ್ ನಮಸ್ತೆ ಸರ್, ಒಂದು ಇನ್ಫಾರ್ಮೇಶನ್ ಇದೆ ಸರ್. ಏನ್ರಿ ಅದು? ಸಚಿನ್ ಗ್ಯಾಂಗ್ ಅವರು ಸೇಟು ಕಡೆ ಅವರಿಗೆ ಸ್ಯಾಂಡಲ್ನ ತಲುಪಿಸ್ತಿದಾರಂತೆ ಸರ್. ಇದೇ ಸರಿಯಾದ ಸಮಯ. ಎಲ್ಲಿಂದ ಯಾವ ರೋಡಲ್ಲಿ ಹೊರಡ್ತಿದ್ದಾರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಅದು ಆಲ್ರೆಡಿ ಗೊತ್ತಾಗಿದೆ ಸರ್. ನಾಗೇಶ್ವರ ಫಾರೆಸ್ಟ್ ಇಂದ ಮೈಸೂರು ಕಡೆಗೆ ಹೋಗ್ತಿದಾರಂತೆ ಸರ್. ಆ ಮಿಡ್ಡಲ್ಲಿ ಯಾವ ಹುಟ್ಟಿದೆ? ಅಣಸಿ ಅಂತ ಒಂದು ಊರು ಬರುತ್ತೆ ಸರ್. ಅಲ್ಲೊಂದು ಚೆಕ್ ಪೋಸ್ಟ್ ಹಾಕ್ಸ್ರಿ. ಎಸ್ ಸರ್. ಬೇಗ ಬೇಗ ಅರ್ಥ ಬೇಗ ಸರಿ ಮಾಡ್ಕೊಳ್ಳ ಬೇಗ ಒಂದೇ. ಸರಿ ಮಾಡ್ಕೊಳ್ಳ ಬೇಗ ಹಾಕ. ಅಲ್ಲಿ ಸರಿ ಮಾಡ್ರ ಬೇಗ ಮಾಡೋ. ಸರಿ ಮಾಡೋ ಬೇಗ ಸರಿ ಮಾಡೋ. ಟೈಮ್ ಆಯ್ತು ಬೇಗ. ಬೇಕಿಲ್ಲ ಬೇಗ ಸರಿ ಮಾಡೋ. ಬೇಗ ಮುಂದೆ ತಗೋ. ಸರ್, ಆ ಕಳ್ಳನ ಮಕ್ಕಳು ಇದೇ ರೋಡಲ್ಲಿ ಬರ್ತಾರಂತೆ, ಕನ್ಫರ್ಮ್ ಸರ್? ದಾರಿ ಬಿಟ್ರೆ ಬೇರೆ ಜಾಗನೇ ಇಲ್ಲ ಕಣ್ರಿ ಅವ್ರಿಗೆ. ಮುಂದೆ ಬರ್ತಾರೆ. ಹಾಂ ಆಯ್ತು ಸರ್. ಶಿಷ್ಯ ಬೇಗ ಟಾರ್ಪಲ್ ತಗೋಗು. ಎಲ್ಲಿಗೆ ಹೋಗಿದ್ರಿ? ಅಲ್ತಾ ಹೋಯ್ತು. ಏನು ಕೆಲಸ ಇಷ್ಟೊದ್ಮೇಲೆ? ನೀರು ಬಿಡಕ್ಕೆ ಹೋಯ್ತು. ಹೆಲ್ಮೆಟ್ ಎಲ್ಲ ಹೆಲ್ಮೆಟ್ ನನ್ನ ಕೈ. ಇಲ್ಲೆಲ್ಲ ಹಿಂಗೆ ಓಡಾಡಬಾರ್ದು. ಬೇಗ ಹೊರಡಿ. ಸರಿ ಸರ್. ಬೇಗ
ಶೆಟ್ಟಿ ಬಾಯ್ ಆಲ್ ರೆಡಿ ಆಗಿದೆ. ನಮ್ಮ ಹುಡುಗರು ಇವಾಗ ಹೊರಟ್ರು. ತಂತಿ ಮಾಲ್ನ ಸೇಟು ಬೈಗೆ ತಲುಪಿಸ್ಬಿಡು. ಯಾರಾದರೂ ಅಡ್ಡ ಹಾಕಿದರೆ ತೆಂಗಿನ ಮರ ಅಂತ ಹೇಳಿ ಮೂವ್ ಮಾಡು. ಓಕೆ ಬಾಸ್, ಮೂವ್ ಮಾಡು. ಯಾರ ನೀನು? ನಾನು ಯಾರಂತ ನಿನಗೆ ಗೊತ್ತಾಗುತ್ತೆ. ಬೇಗ ಬೇಗ ಹತ್ತಿ ಹತ್ತಿ ಗಾಡಿ ಹತ್ತಿ ಗಾಡಿ ಬೇಗ. ಬಾರೋ 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 ಬಾರೋ. ತಗೊಂಡವ್ರೆ 2 ಬಾಟ್ಲಿ ತಗೊಂಬನ್ನಿ. ಮಗ, ಇವತ್ತು ಲಾಕ್ ಆಗಿಬಿಡ್ತಿದ್ವಲ್ಲ, ನೀನು ಸರಿಯಾಗಿ ಸಮಯಕ್ಕೆ ಬಂದು ನಮ್ಮನ್ನು ಕಾಪಾಡಬೇಕು. ಹಲೋ ಮಗ, ಮಾಲ್ ತಲುಪಿದ್ಯಾ? ಮಾಲ್ ಬಂದು ತಲುಪ್ತು ಮಗ. ಹಾಂ, ಒಂದು ಕೆಲಸ ಮಾಡು, ನಮ್ಮ ಮಠಕ್ಕೆ ಬಂದ್ಬಿಡು, ಅಲ್ಲೇ ಇದ್ದೀನಿ. ಹಾಂ, ಬರ್ತಾ ಇದೀವಲ್ಲ. ಇವತ್ತು ಪ್ರಾಬ್ಲಮ್ ಆಗಿತ್ತು ಬಾಯ್. ಆ ಪೊಲೀಸ್ ನಾಯಿ ಗಾಡಿ ಅಡ್ಡ ಹಾಕಿತ್ತು. ಚೆಕ್ ಪೋಸ್ಟ್ ಇಲ್ದಿರೋ ಜಾಗದಲ್ಲೆಲ್ಲ ಚೆಕ್ ಪೋಸ್ಟ್ ರೆಡಿ ಮಾಡಿದ್ದಾರೆ ಬಾಯ್. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ಇವತ್ತು ಇವ್ರು ಇರೋದ್ರಿಂದಲೇ ಬಾಯ್ ಸೇಫ್ ಆಗಿದ್ದು ನಾವು. ಯಾರೋ ಅವನು ಬಾಯ್, ನಾವಿತ್ತು ಪೊಲೀಸ್ ಹತ್ರ ಲಾಕಾದಾಗ ನಮ್ಮನ್ನು ಪಾರ್ ಮಾಡಿದ್ದೀವಿ ಬಾಯ್. ಅವ್ನಿಗೇನು ಬೇಕು ಕೊಟ್ಕೊಳ್ಟ್ರೋ. ಬೇಡ ಬಾಯ್, ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಅವನು ನಮ್ಮ ಜೊತೆ ಇದ್ದರೆ ನಮಗೆ ಬೆನಿಫಿಟ್. ಚಲೋ ಟೀಕೆ. ಮಗ ಬಾಯ್. ಹುಡುಗರು ಹೇಳಿದ್ದಾರೆ ಅಂತ ನಿಮ್ಗೆ ಇಟ್ಕೊಂಡಿದ್ದೀನಿ. ಎಷ್ಟು ದುಡ್ಡು ಬೇಕು ಹೇಳೋ, ಕೊಡ್ತೀನಿ. ಆಯ್ತು ಬಾಯ್. ನಮಸ್ತೆ ಶೆಟ್ಟಿ ಬಾಯ್. ಓಕೆ 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 ಬಾಯ್, ಥ್ಯಾಂಕ್ ಯು. ಅಡ್ಡದ ಕಡೆ ಹುಷಾರ್ ಕಂಡ್ರೋ.
ಕುಡಿ ಕುಡಿ ಮಗ, ಇವತ್ತು ತುಂಬಾ ಟ್ಯಾಂಕ್ಸ್ ನಮ್ಮನ್ನ ಕಾಪಾಡಿದ್ಕೆ. ಬಿಡಿ ಬಾಯ್. ಎಷ್ಟು ಕುಡಿತಿ ಕುಡಿ ಮಗ, ಎಷ್ಟು ಬೇಕಾದ್ರೆ ಕಾಸ್ತೀನಿ ನಾನೇ. ಏ ಸೋಮ, ನೀನ್ ದೊಡ್ಡ ಮಿಂಡ್ರಿ ಕಣ. ಮಗ, ಇವತ್ತು ನಮ್ಮ ಬಾಯಿ ನಿನ್ನ ಒಪ್ಕೊಂಡಿದ್ದಾರೆ ಅಂತ ಅಂದ್ರೆ ನೀನು ತುಂಬ ಲಕ್ಕಿ ಮಗ. ಇನ್ನು ನಿನ್ನ ಲೈಫ್ ಟ್ವಿಸ್ಟ್ ಚೇಂಜ್ ಆಗುತ್ತೆ. ತಗೋ ಕುಡಿ ಮಗ. ಮಗ ನಂಗೊಂದು ಕೊಡು ಮಗ. ಯಾವನ ಯಾವನ? ಓ ಹೇಳಿ ಬಾಯ್. ಓ ಬಾಯ್ ಹೊರಟ್ವಿ, ಬಾಯ್ ಹೊರಟ್ವಿ. ಹಾಂ ಬಾಯ್, ಆಯ್ತು ಬಾಯ್, ಆಯ್ತು ಹೊರಟ್ವಿ. ತಂತಿ ನಡಿಯಮ್ಮ, ಮಾಲ್ ತಲುಪಿಸ್ಬೇಕು. ಅಜ್ಜಿ ಅಡ್ಡದ ಕಡೆ ಜೋಪನ್ನ. ಹಾಂ ಸರಣ. ಹಾಂ ಹುಷಾರು. ಹಾಂ ನಿಮಿಷ ಬಂದೆ ಮಗ. ಮಗ ಅಲ್ಲಿ ಯಾರ ನಮ್ಮ ಹುಡುಗನ ಮೇಲೆ ಫೈರ್ ಮಾಡಿ. ನಮಗೆ ಓಣ. ಮಗ ಏನೋ ರಾಂಗ್ ಆಗ್ತಿದೆ. ಫಸ್ಟ್ ಬಾಯಿ ಫೋನ್ ಮಾಡ್ತೀನಿ ಮಗ. ಬೇಡ ಮಗ, ಈಗಲೇ ಬೇಡ. ಅವ್ರು ಈಗಷ್ಟೇ ಮಾಲ್ ತರಿಸ್ಬೇಕು ಹೋಗಿರೋದು. ಬೇಡ, ಈಗ ಫೋನ್ ಮಾಡೋದು ಬೇಡ. ಮಗ ಹಲೋ 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 ಹೇಳಿ ಬಾಯ್. ಹಾಂ ಹೋಗಿದ್ದಾರೆ ಬಾಯ್, ಪ್ರಮೋದ್ ಮತ್ತೆ ತಂತೆ. ಹಾಂ ಗೊತ್ತಿಲ್ಲ ಬಾಯ್. ಹಾಂ ಎಲ್ಲ ನಾರ್ಮಲ್ ಬಾಯ್. ಹಾಂ ಓಕೆ ಬಾಯ್. ಲೋ ಮಗ, ಮತ್ತೆ ಪೊಲೀಸ್ ಲಾಕ್ ಮಾಡಿಬಿಟ್ಟಿದ್ರು ಕಣ್ರು. ಸೊ ನಾವು ಅಲ್ಲಿಂದ ತಪ್ಪಿಸ್ಕೊ ಬಂದಿದ್ದೆ ಹೆಚ್ಚು. ಇವಾಗ ಶಕ್ತಿ ಬಾಯಿಗೆ ಗೊತ್ತಾದ್ರೆ ಏನ್ರೋ ಮಾಡೋದು. ಹೋ ಲೋ, ಯಾಕ್ರೋ ಹಿಂಗೆ ಮಾಡಿದ್ರಿ? ಲೋ ಏನ್ರೋ ಹೇಳ್ತಿದ್ದೀರಾ? ಅಲ್ಲಿ ನೋಡಿದ್ರೆ ಸೋಮನ್ ಮರ್ಡ್ರ್ ಬೇರೆ ಆಗ್ಬಿಟ್ಟಿದೆ. ಏನಾಯ್ತು ನಿಮಗೆ? ಇಲ್ಲೋ, ಅಲ್ಲೇ ಬನ್ನಿ. ಏನು ನಡೀತಿದೆ ಇಲ್ಲಿ? ಇಲ್ಲಿ ಏನು ನಡೀತಾ ಇದೆಯೋ ನನಗೊಂದು ಅರ್ಥ ಆಗ್ತಾಯಿಲ್ಲ. ಇದನ್ನೆಲ್ಲ ಬಾಸ್ ಕೇಳಲೇಬೇಕು. ಹಲೋ ಬಾಯ್. ಬಾಯ್, ಸೇಠ್ಜಿಗೆ ಮಾಲ್ ತಲುಪ್ಸಕ್ಕಾಗಲಿಲ್ಲ ಬಾಯ್. ಬಾಯ್, ಇಲ್ಲಿ ನೋಡಿದ್ರೆ ಸೋಮು ಮರ್ಡರ್ ಆಗಿದೆ. ಏನು ಮಾಡಬೇಕು ಅಂತ ಒಂದು ಅರ್ಥ ಆಗ್ತಾಯಿಲ್ಲ ಬಾಯ್. ಗೊತ್ತಿಲ್ಲ ಬಾಯ್, ಇಲ್ಲೇ ಅಡ್ಡದ ಹತ್ರ ಮರ್ಡರ್ ಆಗಿದೆ ಬಾಯ್. ಆಯ್ತು ಬಾಯ್. ಬಾಯ್ ಬೇರೆ ಬರ್ತಾ ಇದ್ದಾರೆ ಇವಾಗ ಇಲ್ಲಿಗೆ. ಏನ್ರ ಮಾಡೋದು? ಬನ್ನಿ. ಬಾಯ್ ಬಂದ್ರು. ಬಾಯ್ ನಮಸ್ತೆ. ಬಾಯ್ ತಗೋ ಬಾಯ್. ಕೊಲೆ ಆಗೋರು ಏನೋ ಮಾಡ್ತಾ ಇದ್ರಿ? ಸೇಟು ಬಾಯ್ ಬರೀ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಸೇಟು ಬಾಯ್, ನಮ್ಮ ಹುಡುಗರು ಬರ್ತಾ ಇದ್ದಾರೆ.
ಆಯ್ತು ಕಣ್ರಿ, ನಡ್ರಿ. ಬಾಡಿನ ಪೋಸ್ಟ್ ಬಟನ್ ಕಳಿಸಿದೆ. ಓಕೆ ಸರ್. ಯಾಕೆ ಆಗ್ತಿದೆ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ, ಏನೋ ನಮ್ಮ ಪ್ಲಾನ್ ಪ್ರಕಾರ ನಡೀತಾ ಇಲ್ವಲ್ಲ, ಎಲ್ಲ ಮಿಸ್ ಆಗ್ತಿದೆ. ಮಗ ಸಚಿನ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಆಗಿದೆ. ಯಾರು ಮಾಡಿರೋದಂತ ಗೊತ್ತಿಲ್ಲ. ಈಗ ಎಲ್ಲಿದ್ದೀರ ನೀವು? ಎಲ್ಲಿ ಅಂತ ಗೊತ್ತಿಲ್ಲ. ಇವನು ಹರ್ಷ ಒಂದು ಜಾಗ ಕರ್ಕೊಬಂದಿದ್ದಾನೆ. ಮಗ ಅಡ್ಡದ ಪಕ್ಕದಲ್ಲೇ ಇದೀವಿ ಅಂತ ಹೇಳು. ಇಲ್ಲೇ ಅಟ್ಯಾಕ್ ಆಯ್ತಲ್ಲ, ಅಲ್ಲೇ ಪಕ್ಕದಲ್ಲಿ ಇದ್ದೀವಂತೆ. ಹಾಂ, ಅದು ಸೇಫ್ ಆಗಿದ್ದೀರಾ? ನಾನು ಮತ್ತು ಹರ್ಷ ಸೇಫ್ ಆಗಿದ್ದೀವಿ ಇಲ್ಲಿ. ನಮ್ಮನ್ನು ನೀವೇ ಕಾಪಾಡಬೇಕು ಮಗ. ಹಾಂ, ಅಲ್ಲೇ ಇದೆ. ನಾಳೆ ಬಂದು ಭೇಟಿಯಾಗಿ. ಓಕೆ ಓಕೆ, ಆಯಿತು. ಮಗ ಯಾರಿಗೋ ಕಾಲ್ ಮಾಡಿದ್ದು? ನನ್ನ ಫ್ರೆಂಡ್ಗೆ ಮಗ. ಯಾಕೆ ಅವ್ರಿಗೆಲ್ಲ ಕಾಲ್ ಮಾಡೋದು? ಈ ಸಂದರ್ಭದಲ್ಲಿ ಅವ್ನು ಮಾಡಿರೋದೇ ಸರಿ. ನೋಡಿ, ಬೆಳಿಗ್ಗೆ ಎಲ್ಲ ಗೊತ್ತಾಗ್ತದೆ ನಿನಗೆ. ಸರ್ ನಮಸ್ತೆ ಸರ್. ಒಂಚೂರು ನೀರು ಕೊಡ್ಬಿಡ್ತೀನಿ ಸರ್. ಸಚಿನ್ ಗ್ಯಾಂಗ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲಿದ್ದೀರಿ ನೀವು? ಇಲ್ಲ ಸರ್, ನಾವು ಅಲ್ಲಿ ಇರಲೇ ಇಲ್ಲ. ನೀವು ಅಲ್ಲಿ ಇರಲೇ ಇಲ್ವಾ? ಬಾಯ್ ನಮಗೆ ಒಂದು ಡೀಲ್ ಕೊಟ್ಟಿದ್ರು, ಅದನ್ನು ಮುಗಿಸ್ಕೊಂಬರ್ಬೇಕಾದ್ರೆ ಈ ಥರ ಆಗಿತ್ತು. ಸರ್ ನಾವು ಫುಲ್ ಶಾಕ್ ಆಗ್ಬಿಟ್ಟು ಸೇಫ್ ಆದ್ವಿ ಸರ್. ನಿಮಗೆ ಯಾರಾದ್ರ ಮೇಲೆ ಅನುಮಾನ ಇದೆಯಾ? ಇಲ್ಲ ಸರ್, ಬಾಯಿಗೆ ಆಪೋಸಿಟ್ ಆಗಿದೆ ಆ ಮೋಹನ್ ಗ್ಯಾಂಗ್ ಮಾತ್ರ. ಅವ್ರ ಕತೆನೋ ಮುಗ್ದಿತ್ತು ಸರ್. ಇನ್ನಂತೂ ಅವ್ರನ್ನ ಎದುರ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸರ್. ಚಾನ್ಸೇ ಇಲ್ಲ ಅಂದರೆ ಇನ್ನು ಯಾರೇ ಅಟ್ಯಾಕ್ ಮಾಡಿರ್ಬೋದು? ನೀನು ಆ ಜಾಗದಲ್ಲಿ ಇದ್ದಿದ್ದೆ ಸರಿ ಆದಾಯ್ತು. ಅದೇ ಮಗ, ನಮಗೂ ಅದೇ ಟೆನ್ಷನ್ ಆಗ್ತಾ ಇದೆ. ನಮ್ಮನ್ನು ನೀನೇ ಸೇಫ್ ಮಾಡಬೇಕು. ಇರೋದಕ್ಕೆ ಸೇಫ್ ಜಾಗ ಅಂದರೆ ಬಿಡೋ ಜಾಗ ಯಾರಿಗೂ ಗೊತ್ತಾಗಬಾರ್ದು. ಹಾಂ, ನಾವು ಬಿಡೋ ಜಾಗದಿಂದ ಯಾರಿಗೂ ಕಾಲ್ ಮಾಡಬಾರ್ದು. ಓಕೆ, ಎಲ್ಲ ಪ್ರಾಬ್ಲಮ್ ಮುಗಿದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಹುಷಾರಾಗಿರ್ಬೇಕು.
ಇದೇ ಸೇಫ್ಟಿ ಜಾಗ ನಮ್ಮ ಫ್ರೆಂಡ್ ಫಾರಮು ಶಂಕರ್ ನಮ್ಮ ಹುಡುಗರೆ ಸ್ವಲ್ಪ ದಿನ ಇರ್ತಾರೆ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತದ ಸೇಫ್ಟಿಯಾಗಿರಿ. ಆಯ್ತು. ಏನ್ರಿ ಇಂಪ್ರೂವ್ಮೆಂಟ್ ಸಿಗ್ತೇನ್ರಿ? ಇಲ್ಲ ಸರ್, ಸರ್ಚ್ ಮಾಡ್ತಿದ್ದೀವಿ. ನಿಮ್ಮ ಹುಡುಗರು ಬಂದಿದ್ರಲ್ಲ ಸರ್, ಅವ್ರ ಪರ್ಸ್ ಸಿಕ್ಕಿದೆ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ತೊಳಿ ಸರ್. ಸಚಿನ್ ಪರ್ಸು ಇಲ್ಲಿಗೆ ಹೆಂಗೆ ಹರೀಶ್ ಬನ್ರಿ ಇಲ್ಲಿ. ಸರ್, ರೀ ಸಚಿನ್ ಪರ್ಸ್ ಕಣ್ರಿ ಇದು. ಹೌದು ಸರ್. ಈಗ ಹೆಂಗೆ ಬಂತು? ನಿಮ್ಮ ಹುಡುಗರು ಬಂದಿದ್ರಲ್ಲ, ಅವಾಗ ಚೇರ್ ಕೆಳಗಡೆ ಬಿದ್ದಿತ್ತು ಸರ್. ರೀ ಅವ್ರ ಹತ್ರ ಹೇಗ್ರಿ ಬಂತು? ನಂಗೆ ಯಾಕೋ ಒಂದು ಅನುಮಾನ ಸರ್. ಸರ್, ಇವರಿಬ್ರೆ ಕೊಲೆ ಮಾಡಿರ್ಬಾರ್ದು? ಹಾಗಂತೀರಾ? ಇಲ್ಲೇ ಮಲಗಿದ್ದಾರೆ ಸರ್ ನನ್ನ ಮಕ್ಕಳು. ನನ್ನ ಮಕ್ಕಳು ಎದಾಗಬೇಕೆ? ತುಂಬ ಬಾಯಾರಿಕೆ ಆಗಿರ್ಬೇಕಲ್ಲ. ಕುಡೀರಿ ಕುಡೀರಿ, ತುಂಬ ಯೋಚನೆ ಮಾಡಿದ್ರಲ್ಲ, ಕುಡೀರಿ. ಯಾಕೆ ಗಾಬರಿ ಆಗ್ತಿದ್ದೀರಾ? ಯಾಕೆ ಆತಾಯ್ತು? ಏನಾದ್ರು ಸಾಕಾಯ್ತಾ? ಏನಾರು ಬೇಕಾ? ಸಾಕು ಸರ್. ಯಾಕೆ ಸರ್, ಏನಾದ್ರು ವಿಷಯ ಗೊತ್ತಿಲ್ಲ? ಎಷ್ಟೇ ದೊಡ್ಡ ಅಪರಾಧ ಆದ್ರೂ ಸ್ವಲ್ಪ ಚಿಕ್ಕದಾಗಿ ಸಾಕ್ಷಿ ಬೇಕಾಗುತ್ತೆ. ಎಷ್ಟು ಕಂಡಿಡಿಲ್ಲ ಅಂದರೆ ಹೆಂಗೆ ಇರಲಿ? ಏನು ಇನ್ಫಾರ್ಮೇಷನ್ ಸಿಕ್ತು ಸರ್? ಅದು ನಾನು ಬಾಯಿಂದ ಕೇಳ್ಬೇಕಾ? ಎಲ್ಲ ನೀವೇ ಹೇಳ್ತೀರಾ, ನಾವು ಬಾಯಿ ಬಿಡಿಸ್ಬೇಕಾ? ಹಾಂ, ಯಾಕೆ ಸರ್, ಏನಾಯ್ತು? ನಾವೇನು ಮಾಡಿದ್ವಿ? ಸಚಿನ್ ಗ್ಯಾಂಗ್ ಮರ್ಡರ್ ಮಾಡಿದ್ದು ನೀವೇ ಅಂತ ಗೊತ್ತು ಕಂಡ್ರಲ್ಲ. ಜಡ್ಲೆ, ನಿನ್ನ ಅಂಡರ್ ಕವರ್ ಆಪ್ರೇಷನಿಗೆ ಕಳಿಸಿದ್ದೆ ನಾನು.
ನಮಸ್ತೆ ಸರ್. ಓ ಏನೋ ನಿಂದು ಬಂದಿದ್ದು ಒಳ್ಳೇದಾಯ್ತು ಮಗ. ಯಾಕೆ ಮಗ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ಯಲ್ಲ? ನಡಿ ಮಗ, ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ, ಅಂಗಡಿ ತಗೊಂಡು ಮಾತಾಡೋಣ. ಓಕೆ. ಚೆನ್ನಾಗಿದ್ದೀರಾ? ಟೀ ಕೊಡಿ. ಅಮ್ಮ ಡ್ಯೂಟಿ ಕೆಲಸ ಜಾಸ್ತಿ ಅಮ್ಮ. ಸರ್ ಯಾವಾಗಲೂ ಬಿಸಿ ಅಲ್ವಾ? ಮಗ ಹೊಸತಿ ಅಂಡರ್ ಕವರ್ ಆಪರೇಷನ್ ಮಾಡಿದ್ವಲ್ಲ, ಅದೇ ಥರ ಇನ್ನೊಂದು ಆಪರೇಷನ್ ಮಾಡ್ಬೇಕು ಮಗ. ಈ ಅಂಡರ್ ಕವರ್ ಆಪರೇಷನ್ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು ಮಗ. ಇದು ನಮ್ಮ ACP ಶರತ್ ಮಂಟ್ರು ಬೇರೆ ಆಗಿದೆ. ಹೈಕಮಾಂಡಿಂದ ಫುಲ್ ಪ್ರೆಜರ್ ಇದೆ ಮಗ. ಇದರಿಂದ ಏನಾದರೂ ದಾರಿ ಮಾಡಲೇಬೇಕು ಮಗ. ನಾನೇನು ಮಾಡ್ಬೇಕು ಹೇಳು ಮಗ? ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈ ಗ್ಯಾಂಗ್ ಹ್ಯಾಂಡಲ್ ಮಾಡ್ತಿದ್ದ ಸೇಟು ಮಗ. ಅವರಲ್ಲಿ ಹೆಂಗಾದ್ರೂ ನೀನು ಒಬ್ಬ ಆಗಲೇಬೇಕು. ಓಕೆ ಸರಿ ಮಗ, ಈ ಅಂಡರ್ ಕವರ್ ಆಪರೇಷನ್ ನಾನು ಹ್ಯಾಂಡಲ್ ಮಾಡೇ ಮಾಡ್ತೀನಿ. ಮಗ ಸರಿ ಮಗ, ಸ್ವಲ್ಪ ಟೇಷನ್ ಕೆಲಸ ಇದೆ, ಕಾಲ್ ಮಾಡ್ತೀನಿ. ಆಯ್ತು ಮಗ, ಫೋನ್ ಮಾಡು, ನಾನು ಹೇಳ್ತೀನಿ. ಹೇಳು ಮಗ, ಏನು ವಿಷಯ? ಇವಾಗ ಹೇಳೋ ಮ್ಯಾಟ್ರು ಸರಿಯಾಗಿ ಕೇಳಿಸ್ಕೊ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ? ಯಾಕೆ ಯಾರು ಇಲ್ಲ ಹೇಳು ಮಗ. ಸಚಿನ್ ಗ್ಯಾಂಗ್ ಅವರು ಮೈಸೂರು ಕಡೆಗೆ ಸ್ಯಾಂಡಲ್ಸ್ ಹಾಕ್ಸಿದ್ದಾರೆ. ಗಂಡಸಲಿ ನಮ್ಮವರು ಚೆಕ್ ಪೋಸ್ಟ್ ಹಾಕಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ ಮಗ? ನೀವು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸೇವ್ ಮಾಡಿ. ಆಗ ನೋಡು, ಅವ್ರ ಗ್ಯಾಂಗಿಗೆ ನೀನು ರೀಚ್ ಆಗ್ಬೋದು. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯಿತು ಸರಿ ಮಗ, ಓಕೆ. ನೀನು ಆ ಗ್ಯಾಂಗ್ ಸೇರಿದ ಮೇಲೆ ಏನೇನು ಮಾಡಿದ್ಯಾ ಕರೆಕ್ಟಾಗಿ ಎಲ್ಲನೇ ಹೇಳು. ಹೇಳ್ತೀವಿ ಸರ್, ಎಲ್ಲ ಹೇಳ್ಬಿಡ್ತೀನಿ. ಇಲ್ಲಿ ನಿಮಿಷ ಬಂದೆ ಮಗ. ಹಲೋ, ಇನ್ನೇನು ಸ್ವಲ್ಪ ಹೊತ್ತಿಗೆ ಸಚಿನ್ ಬಾಯ್ ಕಡೆಯವರು ಸೇಟುಗೆ ಮಾಲ್ ತಪ್ಪಿಸ್ತಾ ಇದ್ದಾರೆ. ಏನಾರು ಮಾಡಿ ಅವ್ರನ್ನ ಕ್ಯಾಚ್ ಮಾಡೋದು. ಹಾಂ ಆಯ್ತಾಯ್ತು. ಈಗ ಹೊರಟ್ರು, ಇಲ್ಲಿ ಅಡ್ಡದಿಂದ ಅವರು ಹೊರಟಿದ್ದಾರೆ. ನೀನು ಕ್ಯಾಚ್ ಮಾಡಿ. ಓಕೆ ಓಕೆ. ಜಿಲ್ಲೆ ನಿನ್ನ ಮೇಲೆ ಯಾವಾಗಲೂ ಅನುಮಾನ ಇತ್ತು ಕಣ, ಇವಾಗ ಕ್ಲಿಯರ್ ಆಯಿತು. ನಿನ್ನ ಬಿಡಲ್ಲ ಕಣ ನಾನು. ಏ ಸೋಮ ನಾನು ಹೇಳೋದನ್ನ ಕೇಳು. ನೀನು ಜಾಸ್ತಿ ಮಾತಾಡಬೇಡ ನೀನು. ಯಾವನಿ ಕೈ ತೋರಿಸಿ ಮಾತಾಡ್ತಿದೀಯಾ? ನಿತ್ಯ ಜಾಗದಲ್ಲಿ ಎತ್ತು ಬಿಡ್ತೀನಿ ಮಗನೇ, ಗೊತ್ತಲ್ಲ? ನಿಮಗೆ ಎಲ್ಲನೂ ಹೇಳ್ತಾ ಬಂದೆ. ಸೇಟು ಬಾಯ್, ನಮ್ಮ ಹುಡುಗರು ಬರ್ತಾ ಇದ್ದಾರೆ. ಬಾಯ್ ಬಾಯ್, ಏನು? ಸ್ವಲ್ಪ ಹಣ ಬೇಕಿತ್ತು. ಕೊಟ್ಟಿರೋ ಹಣನೇ ವಾಪಸ್ ಕೊಡೋಕ್ಕಾಗಿಲ್ಲ, ಮತ್ತೆ ಕೇಳೋಕೆ ಬಂದಿದ್ಯಾ ನೀನು? ಬಾಯ್, ನಮ್ಮ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕಾಗಿ ಸ್ವಲ್ಪ ಹಣ ಬೇಕಿತ್ತು. ನಿನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆದರೆ ನಾನೇನೋ ಮಾಡಲಿ? ನೀನು ಕಟ್ತೀನಿ ಅಂತ ತಾನೇ ಅಮೌಂಟ್ ಇಸ್ಕೊಂಡಿದ್ದ ಅವತ್ತು. ನೀನೇ ಕಟ್ಟೋದಾದರೆ ಕಟ್ಟು, ಇಲ್ಲಾಂದರೆ ನಿಮ್ಮ ಬಿಡಿಲ್ಲಿ. ಯಾಕೆ ಬಾಸ್ ಈ ಥರ ಮಾತಾಡ್ತಿದ್ದೀರಾ? ನಾವು ಮಾಡೋ ವ್ಯವಹಾರದಲ್ಲಿ ಯಾವತ್ತೂ ಫ್ಯಾಮಿಲಿ ಮ್ಯಾಟ್ರ್ ಬರಬಾರ್ದು. ಅದು ನಾವು ಮಾಡ್ತಿರೋ ದಂಧೆಗೆ ಅವಮಾನ. ಏಯ್, ನಮ್ಮ ಬಾಸ್ ಸಾಕಿರೋ ನಾಯಿಗಳು ನೀವೆಲ್ಲ ಏನರ ಮಾತಾಡ್ತಾ ಇದ್ದೀರಾ? ಏಯ್, ಹೆಣ್ಮಕ್ಳು ವಿಚಾರ ಅಂತ ಬಂದರೆ ನಿನ್ನ ಬಾಯಲ್ಲ, ನಿನ್ನ ಅಪ್ಪ ಆದರೂ ಬಿಡಲ್ಲ ಕಣ. ಹೌದು ಮಚ್ಚಿ, ಜಿಲ್ಲೆ ಹೇಳೋದು ಸರಿ. ನಮ್ಮ ಮಧ್ಯೆ ಫ್ಯಾಮಿಲಿ ಮ್ಯಾಟ್ರು ಬರಬಾರ್ದು. ಏಯ್, ಏನ ಮಾತಾಡ್ತಾ ಇದೀಯಾ? ನಮ್ಮ ಬಾಯಿ ಮುಂದೆ ಇಷ್ಟೆಲ್ಲ ಮಾತಾಡೋಕ್ಕೇನೋ? ಏಯ್,
ಬೇಡ ಕಣೋ. ಏನು ಮೇಡಮ್ ಮಗ, ಯಾವುದೇ ಒಂದು ಪ್ರೂಫ್ ಸಿಗಬಾರ್ದು ಮಗ. ಏನೇನು ಬೇಕು ಎಲ್ಲ ಇತ್ತು. ಇನ್ನು ಏನೇನಿದೆ ಎತ್ಕೋ. ಇಷ್ಟೇ ಸರ್ ನಂದಿದ್ದು. ನಮ್ಮ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಬೇಕಾಯ್ತು. ನೀನೇ ಮಾಡಿದೆ, ಒಳ್ಳೆ ಮಾಡಿದೀಯಾ. ಏನು ಮಾಡೋದು ಸರ್, ಈಗ ಈ ಥರ ಆಗೋಯ್ತು. ಈಗೇನು ಮಾಡೋಕ್ಕಾಗಲ್ಲ, ನೆನ್ಕೊಟ್ರು ಒಂದೇ. ಸರ್ ಬೇಡ ಸರ್, ನಾನು ಸರೆಂಡರ್ ಆಗಿಬಿಡ್ತೀನಿ ಸರ್. ನಿಮ್ಮನ್ನ ಸರೆಂಡರ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಏನೂ ಉಪಯೋಗ ಆಗಿಲ್ಲ. ಇನ್ನು ಒಂದೇ ನೆನ್ಕೊಟ್ರು ಮಾಡೋದೆ. ಬೇಡ ಸರ್. ಬೇಡ ಬೇಡ ಬೇಡ. ಪೇಶೆ ಎಳ್ಕೊಂಬ್ರಿ ನನ್ನ ಮಗನ.
ನೋಡಿ ಹರೀಶ್, ಅಂಡರ್ ಒಟ್ಟಿಗೆ ಎಂಟ್ರಿ ಆದಮೇಲೆ ಜೀವ ಕಾಪಾಡೋ ರಕ್ಷಕ ಆತಾನೆ ಅಂದರೆ ಜೀವ ತೆಗಿಯೋ ರಾಕ್ಷಸ ಆಗ್ಬಿಟ್ಟ ಕಣ್ರಿ ಅವನು. ಯಾವುದೋ ಗ್ಯಾಂಗ್ ಹೊಡೆದಾಕ್ತು ಅಂತ ಫೈಲ್ ಕ್ಲೋಸ್ ಮಾಡಿ. ಓಕೆ ಸರ್.